ವೀಕ್ಷಕರೇ, ಸುದ್ದಿಗಾರ ವಾಹಿನಿಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಮೆರಿಟ್ ಇದ್ದರೂ ಸೀಟ್ ಇಲ್ಲ, ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ಶಾಕಿಂಗ್ ತೀರ್ಪಿದು. ಮೀಸಲಾತಿ ನೀತಿಯ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಪರೀಕ್ಷೆಯ ಯಾವುದೇ ಹಂತದಲ್ಲಿ ಮೀಸಲು ವರ್ಗಕ್ಕೆ ನೀಡಲಾದ ಸಡಿಲಿಕೆ ಅಥವಾ ವಿನಾಯಿತಿ ಪಡೆದ ಅಭ್ಯರ್ಥಿಗಳು ಅಂತಿಮ ಮೆರಿಟ್ನಲ್ಲಿ ಎಷ್ಟೇ ಉತ್ತಮ ಶ್ರೇಣಿಯನ್ನ ಪಡೆದಿದ್ದರೂ ಸಹ ಮೀಸಲಾತಿ ಇಲ್ಲದ ಅಥವಾ ಸಾಮಾನ್ಯ ವರ್ಗದ ಸ್ಥಾನಕ್ಕೆ ಅರ್ಹರಾಗಿರುವುದಿಲ್ಲ ಅಂತ ನ್ಯಾಯಾಲಯ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಐಎಫ್ಎಸ್ಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಹೊರಬಿದ್ದ ತೀರ್ಪು. ಈ ತೀರ್ಪು 2013ರ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಹೊರಬಿದ್ದಿದೆ. ಐಎಫ್ಎಸ್ ಪರೀಕ್ಷೆಯು ಪ್ರಾಥಮಿಕ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನ ಎಂಬ 3 ಹಂತಗಳನ್ನು ಒಳಗೊಂಡ ಏಕೀಕೃತ ಆಯ್ಕೆ ಪ್ರಕ್ರಿಯೆಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ವಿಷಯದ ಹಿನ್ನೆಲೆ ಏನು? 2013ರ ಐಎಫ್ಎಸ್ ಪ್ರಾಥಮಿಕ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕಟ್ ಆಫ್ ಅಂಕ 267 ಆಗಿದ್ರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಇದು 233 ಆಗಿತ್ತು. ಎಸ್ಸಿ ವರ್ಗದ ಅಭ್ಯರ್ಥಿ ಜಿ ಕಿರಣ್ ಈ ಸಡಿಲಿಕೆಯ ಲಾಭ ಪಡೆದು 247.18 ಅಂಕ ಗಳಿಸಿ ಪ್ರಾಥಮಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಇನ್ನೊಂದೆಡೆ ಸಾಮಾನ್ಯ ವರ್ಗದ ಅಭ್ಯರ್ಥಿ ಆಂಥೋನಿ ಎಸ್ ಮರಿಯಪ್ಪ 278.68 ಅಂಕಗಳನ್ನು ಗಳಿಸುವ ಮೂಲಕ ಸಾಮಾನ್ಯ ಕಟ್ ಆಫ್ ಅನ್ನ ಮೀರಿಸಿದ್ರು. ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದ ನಂತರ ಬಿಡುಗಡೆಗೊಂಡ ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ಕಿರಣ್ 19ನೇ ಸ್ಥಾನವನ್ನ ಪಡೆದರೆ ಆಂಥೋನಿ 37ನೇ ಸ್ಥಾನದಲ್ಲಿದ್ರು. ಅಂದರೆ ಅಂತಿಮ ಶ್ರೇಣಿಯಲ್ಲಿ ಕಿರಣ್ ಸ್ಪಷ್ಟವಾಗಿ ಮುನ್ನಡೆಯಲಿದ್ರು. ವಿವಾದ ಎಲ್ಲಿ ಆರಂಭವಾಯಿತು? ಕೇಡರ್ ಹಂಚಿಕೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯ ವರ್ಗಕ್ಕೆ ಒಂದೇ ಒಂದು ಇನ್ಸೈಡರ್ ಸೀಟು ಲಭ್ಯವಿತ್ತು. ಆದರೆ ಎಸ್ಸಿ ವರ್ಗಕ್ಕೆ ಯಾವುದೇ ಒಳರಾಜ್ಯ ಸೀಟು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಆಂಥೋನಿಗೆ ಕರ್ನಾಟಕ ಕೇಡರ್ ಅನ್ನು ಮಂಜೂರು ಮಾಡಿ ಕಿರಣ್ ಅವರನ್ನ ತಮಿಳುನಾಡು ಕೇಡರ್ಗೆ ನಿಯೋಜಿಸಿತು. ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ ಅಭ್ಯರ್ಥಿ. ಈ ನಿರ್ಧಾರದಿಂದ ಅಸಮಾಧಾನಗೊಂಡ ಕಿರಣ್ ಮೊದಲು ಕೇಂದ್ರ ಆಡಳಿತ ನ್ಯಾಯಮಂಡಳಿ ಮತ್ತು ನಂತರ ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಕಿರಣ್ ಅವರ ಅಂತಿಮ ಶ್ರೇಣಿ ಉತ್ತಮವಾಗಿರುವುದರಿಂದ ಅವರಿಗೆ ಸಾಮಾನ್ಯ ವರ್ಗದ ಸೀಟು ನೀಡಬೇಕು ಅಂತ ಸಿಎಟಿ ಹಾಗೂ ಹೈಕೋರ್ಟ್ ತೀರ್ಪನ್ನ ನೀಡಿದವು. ಸುಪ್ರೀಂ ಕೋರ್ಟ್ ಏನು ಹೇಳಿತು? ಈ ತೀರ್ಪನ್ನು ಪ್ರಶ್ನಿಸಿ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ನ್ಯಾಯಮೂರ್ತಿಗಳಾದ ಜೆಕೆ ಮಹೇಶ್ವರಿ ಮತ್ತು ವಿಜಯ್ ಬಿಷ್ಣೋಯ್ ಅವರ ಪೀಠವು ಕರ್ನಾಟಕ ಹೈಕೋರ್ಟ್ ತೀರ್ಪನ್ನ ರದ್ದುಗೊಳಿಸಿತು. ನ್ಯಾಯಾಲಯವು ಐಎಫ್ಎಸ್ ಪರೀಕ್ಷಾ ನಿಯಮಗಳ ನಿಯಮ 14(2) ಅನ್ನು ಉಲ್ಲೇಖಿಸಿ ಪರೀಕ್ಷೆಯ ಯಾವುದೇ ಹಂತದಲ್ಲಿ ಯಾವುದೇ ರೀತಿಯ ಸಡಿಲಿಕೆ ಅಥವಾ ರಿಯಾಯಿತಿ ಪಡೆಯದ ಮೀಸಲು ವರ್ಗದ ಅಭ್ಯರ್ಥಿಗಳನ್ನು ಮಾತ್ರ ಸಾಮಾನ್ಯ ಸೀಟುಗಳಿಗೆ ಪರಿಗಣಿಸಬಹುದು ಅಂತ ಸ್ಪಷ್ಟಪಡಿಸಿತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.